ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ. ಮೊದಲನೇದಾಗಿ ಶುಕ್ರ ಗ್ರಹ 4ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 16ನೇ ತಾರೀಕು ಸೂರ್ಯ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಅದೇ ರೀತಿಯಲ್ಲಿ ಶನಿ ಗ್ರಹ ಕೂಡ 27ನೇ ತಾರೀಕು ತನ್ನ ವಕ್ರ ಚಲನೆನ ಶುರು ಮಾಡ್ತಾರೆ. ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಬೇರೆ ಬೇರೆ ಗ್ರಹಗಳದ್ದು ಅಂತ ನೋಡಕ್ಕೆ ಹೋದ್ರೆ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಸ್ಥಿತನಾಗಿದ್ದು, ಮೀನ ರಾಶಿಯಲ್ಲಿ ಶನಿ ಗ್ರಹ ಸ್ಥಿತನಾಗಿರ್ತಾನೆ. ವೃಷಭದಲ್ಲಿ ಕುಜಗ್ರಹ ಇದ್ದರೆ, ಮಿಥುನದಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳಿರ್ತವೆ. ಹಾಗೆ ಇನ್ನು ಕಟಕದಲ್ಲಿ ಗುರು ಗ್ರಹ ಇದ್ದರೆ, ಸಿಂಹದಲ್ಲಿ ಕೇತು ಮತ್ತು ಶುಕ್ರರ ಸಮಾಗಮ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಮಿಥುನ ರಾಶಿಯವರಿಗೆ ಈ ತಿಂಗಳ ಫಲಗಳು ಹೇಗಿದೆ ಅಂತ ನೋಡಿದ್ರೆ, ನೋಡಿ, ಮಿಥುನ ರಾಶಿಯವರಿಗೆ ತುಂಬ ಅದ್ಭುತವಾದ ಸಮಯ ಅಂತೂ ಹೌದು. ಯಾಕೆಂದರೆ ಗುರು ಬದಲಾವಣೆ ಆದಮೇಲೆ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇದೆ, ಮತ್ತು ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಇದರಿಂದ ನಿಮಗೆ ನಿಂತೋಗಿದ್ದಂಥ ಕೆಲಸಗಳೆಲ್ಲೂ ಸರಾಗವಾಗಿ ನಡೀತಿದೆ. ಆದರೆ ಕುಜ 12ನೇ ಮನೇಲಿ ಇರೋದ್ರಿಂದ ಭೂಮಿ ವ್ಯವಹಾರಗಳೇನಾದರೂ ನೀವು ಮಾಡ್ತಿದ್ರೆ, ಈ ಸಂದರ್ಭದಲ್ಲಿ ಮಾಡ್ತಿದ್ರೆ ಸ್ವಲ್ಪ ಹಿನ್ನಡೆ ಆಗೋದು, ಅಂದರೆ ಕೆಲಸಗಳು ನಿಧಾನ ಆಗೋದು ಅಥವಾ ಏನಾದರೂ ಕ್ವೈರೀಸ್ ಬರೋದು, ಈ ರೀತಿ ಆಗ್ತಾ ಇರುತ್ತೆ. ನೀವೇನಾದರೂ ಯಾವ್ದಾದ್ರು ಹೊಸ ಜಾಗ ತೊಗೊಂಡು ರಿಜಿಸ್ಟ್ರೇಷನ್ಗಳಾಗಿಲ್ಲ, ಅದು ಇದು ಅಂತ ಏನಾದರೂ ಇತ್ತು ಅಂದರೆ ಅದು ಸ್ವಲ್ಪ ನಿಧಾನಗತಿನಲ್ಲಿ ಕೆಲಸ ಸಾಗುತ್ತೆ. ಅದನ್ನೊಂಚೂರು ನೋಡ್ಕೋಬೇಕು. ಅಥವಾ ಇವಾಗೇ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಪೇಪರ್ ಎಲ್ಲ ಕರೆಕ್ಟಾಗಿದೆಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಸಾಕು. ಇನ್ನು ಲಗ್ನದಲ್ಲೇ ಸೂರ್ಯ ಮತ್ತು ಬುಧ ಇರೋದ್ರಿಂದ ಏನು ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಸರಾಗವಾಗಿ ಆಗುತ್ತೆ. ಮತ್ತು ನಿಮ್ಗೇನಾದರೂ ಅಧಿಕಾರಗಳು ಬರುವಂಥದ್ದು, ಗೌರವ ಬರುವಂಥದ್ದು ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಆದರೆ ನಿಮಗೆ ಲಗ್ನಾಧಿಪತಿ ಬುಧನೇ ಸ್ವಲ್ಪ ಕಂಬಸ್ಟ್ ಆಗೋದು ಮತ್ತು ರೆಟ್ರೋಗ್ರೇಡ್ ಆಗೋದು, ಇದರಿಂದ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಷನ್, ಯಾವ ಕೆಲಸಗಳನ್ನು ನಿಮಗೆ ಸರಾಗವಾಗಿ ಮಾಡೋಕ್ಕಾಗ್ತಾ ಇರಲ್ಲ, ಅಥವಾ ಏನಾದರೂ ಒಂಚೂರು ತಡೆಗಳು, ಅಥವಾ ನೀವೇನಾದ್ರು ಒಂದು ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಇವತ್ತಾಗಬೇಕಾಗಿದ್ದ ಕೆಲಸ ನಾಳೆ ಆಗೋದು, ನಾಡಿದ್ದಾಗೋದು, ಅದರಿಂದ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಏನಪ್ಪ, ಏನು ಕೆಲಸಕ್ಕೆ ಕೈ ಇಟ್ಟರು ಬೇಗ ಆಗ್ತಿಲ್ವಲ್ಲ ಅಂತ ಸ್ವಲ್ಪ ನಿಮಗೆ ಹಿನ್ನಡೆ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ 2ನೇ ಮನೇಲಿ ಗುರು ಉಚ್ಚ ಸ್ಥಾನದಲ್ಲಿ ಕೂತಿರೋದ್ರಿಂದ ಅದರಿಂದ ಸಿಗಬೇಕಾಗಿರೋ ಎಲ್ಲ ಫಲಗಳು ಸಿಗುತ್ತೆ. ಜೊತೆಗೆ ಗುರುಬಲ ಬೇರೆ ಬಂದಿದೆ. ಮನೆಯಲ್ಲಿ ಮದುವೆ ಮಾತುಕತೆ ಆಡೋದಾಗಿರ್ಬೋದು, ಅಥವಾ ಏನಾದರೂ ಶುಭ ಕಾರ್ಯಗಳಿಗೂ ಕೂಡ ಒಳ್ಳೆ ಸಮಯನೇ. ಆದರೆ ಕಂಬಸ್ಟ್ ಆಗ್ತಾನೆ ಸ್ವಲ್ಪ ದಿನಗಳ ಕಾಲ. ಯಾಕಂದರೆ ಸೂರ್ಯ 16ನೇ ತಾರೀಕು ಕಟಕ ರಾಶಿಗೆ ಬಂದಾದಮೇಲೆ ನಿಯರೆಸ್ಟ್ ಡಿಗ್ರಿನಲ್ಲಿ ಗುರು ಬಂದಿದ ತಕ್ಷಣ 11ನೇ ತಾರೀಕಿಂದನೇ ಕಂಬಸ್ಟ್ ಆಗ್ತಾನೆ. ಆ ಸಮಯದಲ್ಲಿ ಮಾತ್ರ ಶುಭ ಕಾರ್ಯಗಳನ್ನ ಮಾಡದಿದ್ರೇ ಒಳ್ಳೆಯದು. ಇನ್ನು ನಿಮಗೆ ನೋಡಿ, 3ನೇ ಮನೆಯಲ್ಲಿ ಕೇತು ಮತ್ತು ಶುಕ್ರರ ಸಮಾಗಮ ಆಗ್ತಾ ಇದೆ. ಧೈರ್ಯ ಎಲ್ಲ ಜಾಸ್ತಿ ಆಗುತ್ತೆ. ಸ್ಪಿರಿಚುವಲ್ ಟ್ರಾವೆಲ್ ಮಾಡ್ತೀರಾ, ದೊಡ್ಡ ದೊಡ್ಡ ಸ್ನೇಹಿತರು ನಿಮಗೆ ಸಿಗ್ತಾರೆ. ಆದರೂ ಕೂಡ 3ನೇ ಮನೇಲಿ ಕೇತು ಇರೋದ್ರಿಂದ ಮಾತಿನ ಮೇಲೆ ಸ್ವಲ್ಪ ಗಮನ ಇಟ್ಕೊಬೇಕಾಗುತ್ತೆ. ಏನಾದರೂ ಅಪ್ಪಿತಪ್ಪಿ ಮಾತಾಡಿ ಅದರಿಂದ ಸ್ವಲ್ಪ ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ ವಿಚಾರದಲ್ಲಿ. ಅಥವಾ ಸ್ನೇಹಿತರಿಂದನೂ ಕೂಡ ತಾನು ಒಳ್ಳೆಯವರು ಅಂತ ಹೇಳ್ಕೊಂಡು ಬಂದು ಕೆಟ್ಟದನ್ನು ಮಾಡುವಂಥವ್ರು ಕೂಡ ನಿಮಗೆ ಸಿಗಬಹುದು. ಸೊ ಯಾವುದೇ ವಿಚಾರ ಆಗಿರಲಿ, ಯಾರಾದರೂ ಏನೋ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಆರ್ ಇಲ್ಸ್ ನಿಮ್ಮ ಸಿಬ್ಲಿಂಗ್ಸ್, ನಿಮ್ಗಿಂತ ಚಿಕ್ಕವರಾಗಿರ್ಬೋದು, ಏನಾದರೂ ಒಂದು ಕೆಲಸಗಳನ್ನ ಹೇಳಿದಾಗ ದಿಢೀರಂತ ಡಿಸಿಷನ್ ತಗೊಳ್ಳೋ ಬದಲು ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಇನ್ನು ನಿಮಗೆ ಗುರು ದೃಷ್ಟಿ ಅಂತ ನೋಡೋಕ್ಕೆ ಬಂದಾಗ, ಗುರು ದೃಷ್ಟಿ ನಿಮ್ಮ 6ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಪ್ರಮೋಷನ್ಗಳಾಗುವಂಥದ್ದು, ಅಥವಾ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದರೆ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು, ಇದೆಲ್ಲನೂ ನೀವು ನೋಡ್ಬೋದು. ಇದು ಕೋರ್ಟಲ್ಲಿ ಕೇಸ್ಗಳಿತ್ತು ಅಂತಂದರೆ ಕೇಸ್ ಕೂಡ ನಿಮ್ಮ ಪರವಾಗುವಂಥ ಸಾಧ್ಯತೆಗಳು ಕೂಡ ಚೆನ್ನಾಗಿದೆ ನಿಮಗೆ. ಇನ್ನು 8ನೇ ಮನೆ ಮೇಲೂ ಗುರುದೃಷ್ಟಿ ಬಿದ್ದಿರೋದ್ರಿಂದ ಆರೋಗ್ಯ ಸಮಸ್ಯೆಗಳೇನಾದರೂ ನಿಮ್ಗೆ ಇತ್ತು ಮೊದಲೇ ಅಂತಂದರೆ ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಅಥವಾ ಅದಕ್ಕೆ ಕರೆಕ್ಟಾಗಿ ಪ್ರಿಕಾಷನ್ ತೊಗೊಳ್ಳೋಕ್ಕೆ ಒಳ್ಳೆ ಡಾಕ್ಟರ್ ಸಿಗೋದಾಗಿರ್ಬೋದು, ಅಥವಾ ಒಳ್ಳೆ ಮೆಡಿಸಿನ್ ಸಿಗೋದಾಗಿರ್ಬೋದು, ಇದೆಲ್ಲನೂ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ 9ನೇ ಮನೇಲಿ ಕುತ್ಕೊಂಡಿರೋಂತಹ ರಾಹುವಿಂದ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಏನೋ ಬರ್ತಾ ಇದೆ. ಆದರೆ ತಂದೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಾಗಿರೋದಿಲ್ಲ. ಅದು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಅದನ್ನು ಕೂಡ ನೀವು ಗಮನ ಹರಿಸ್ಬೇಕಾಗತ್ತೆ. ಇನ್ನು 10ನೇ ಮನೆಯಲ್ಲಿ ಕುತ್ಕೊಂಡಿರೋಂಥ ಶನಿ ಏನು ನಿಮಗೆ ಕೆಲಸದಲ್ಲಿ ವಿಳಂಬ, ಅಂದರೆ ವ್ಯಾಪಾರಸ್ಥರಿಗೆ ಸ್ವಲ್ಪ ವಿಳಂಬ ಆಗ್ತಾ ಇದ್ರು ಕೂಡ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಇನ್ನು ಮುಂದೆ ಅದು ಕೂಡ ಸರಾಗವಾಗಿ ಆಗ್ತಾ ಇರುತ್ತೆ. ಮಿಥುನ ರಾಶಿಯವರಿಗೆ ಅಂತ ಏನು ಮೇಜರ್ ನೆಗೆಟಿವಿಟಿ ಅಂತ ಏನೂ ಇರೋದಿಲ್ಲ. ಆದರೂ ಕೂಡ ಪರಿಹಾರ ಏನು ಮಾಡ್ಕೋಬೇಕು ಅಂದರೆ, ಮೊದಲು ನಿಮ್ಮ ರಾಶಾಧಿಪತಿಗೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಜೊತೆಗೆ
ಹೆಸರು ಕಾಳನ್ನ ಬುಧವಾರ ದಿವಸ ಡೊನೇಟ್ ಮಾಡುವಂಥದ್ದು. ನಿಮಗೆ ಪ್ರತಿ ವಾರ ಮಾಡೋಕ್ಕಾಗಿಲ್ಲ ಅಂದರೆ ತಿಂಗಳಲ್ಲಿ ಒಂದು ಸತಿನಾದರೂ ಹೆಸರು ಕಾಳನ್ನ ತೊಗೊಂಡೋಗಿ ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡಿಬಿಟ್ಟು ಬರುವಂಥದ್ದು. ಮತ್ತು ಯಾವುದಾದ್ರೂ ವಿಷ್ಣುವಿನ ದೇವಸ್ಥಾನಗಳಿಗೆ ಬುಧವಾರ ಹೋಗಿ ಬಂದು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಸಾಕು. ಇನ್ನು ಕುಜ ನಿಮಗೆ 12ಕ್ಕೆ ಬಂದಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮಂಗಳವಾರದ ದಿವಸ, ಆಮೇಲೆ ತೊಗರಿ ಬೇಳೆನ ದಾನ ಮಾಡೋದು. ಇವೆರಡು ಮಾಡಿಕೊಂಡ್ರೆ ನಿಮ್ಗೆ ಏನಂತ ನೆಗೆಟಿವಿಟಿ ಅಂತ ಮೇಜರ್ ಪ್ರಾಬ್ಲಮ್ಸ್ ಅನ್ನೋದು ಏನೂ ಇಲ್ಲ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ನಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೋಬೇಕು ಅಂತಂದರೆ, ನೋಡಿ ನಾವಿವಾಗ ಹೇಳ್ತಿರೋಂಥ ಫಲಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಒಳ್ಳೆ ದಶಾಭುಕ್ತಿ ನಡೀತಿದ್ದರೆ ಒಳ್ಳೆ ಫಲಗಳು ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ 6, 12, 8ನೇ ಮನೆಯಲ್ಲಿರುವಂಥ ಗ್ರಹಗಳ ಒಂದು ದಶಾಭುಕ್ತಿ ನಡೀತಿದೆ, ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.